ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ವಿಷ್ಣುಪತ್ನಿ ಮಹಾಮಾಯೆ ಮಹಾಪುರುಷಲಕ್ಷಣೆ ಪ್ರಿಯೇ ಥಾಮೇ ಮಹಾಭಾಗೆ ಲೋಕಮಾತರ್ ನಮೋಸ್ತುತೆ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯ ಸಾಧಕಃ. ಉಮಾವೈವಾಕ್ ಸಮುದ್ದಿಷ್ಟ ಮನೋರುದ್ರವತಾಹೃತಃ ತದೇತನ್ ಮಿಥುನಂ ಜ್ಞಾತ್ವಾ ನ ದಾಂಪತ್ಯಾದ್ ವಿಹೀಯತೆ. ಬ್ರಾಹ್ಮಣಸ್ಯ ಚ ದೇಹೋಯಂ ಕ್ಷುದ್ರಕಾಮಾಯ ನೇಷ್ಯತೆ ಕೃಚ್ಛ್ರಾಯ ತಪಸೇ ಚೈವ ಪ್ರೀತ್ಯಾನಂತ ಸುಖಾಯ ಚ. ಶ್ರೀ ಗುರುಭ್ಯೋ ನಮಃ. ಅಥಾತಃ ಭಾಗವತಸ್ಯ ಪ್ರಥಮೇ ಸ್ಕಂಧೆ ದಶಮೇ ಅಧ್ಯಾಯೇ ಅದ್ಯ ಪಂಚಚತ್ವಾರಿಂಶಃ ಶ್ಲೋಕಃ. ಒಂದನೇ ಸ್ಕಂದದ 10ನೇ ಅಧ್ಯಾಯದ 45ನೇ ಶ್ಲೋಕಃ ವ್ಯಾಖ್ಯಾಸ್ಯತೆ. ಭಗವಾನಪಿ ದ್ವಾರಕಾಧೀಶಃ ಹಸ್ತಿನಾವತ್ಯಾಃ ಪ್ರಸ್ಥಿತಃ ದ್ವಾರಕಾಂ ಸಾಯಂಕಾಲೇ ಆಜಗಾಮ. ತತ್ರ ಚ ಆಗತ್ಯ ತೇಷಾಂ ದ್ವಾರಕಾವಾಸಿನಾಂ ವಿಷಾದಂ ಶಮಯನ್ನಿವ ಪಾಂಚಜನ್ಯಂ ಜರವರಂ ದದ್ಮೌ. ಜಗದ್ಭವ ಭಯಾಪಹಂ ತಂ ಶಂಖನಿನದಂ ಉಪಶ್ರುತ್ಯ ಪ್ರಜಾಃ ಸರ್ವಾಃ ಭರ್ತೃದರ್ಶನ ಲಾಲಸಾಃ ತಂ ಕೃಷ್ಣಂ ಪ್ರತ್ಯುಜ್ಯಯುಃ. ತಂ ಚ ನೇಮುಃ ಅರ್ಹಣಾನಿ ಸಮರ್ಪಯಾಮಾಸುಃ. ಪಿತರಂ ಗೃಹಮಾಗತಂ ಯಥಾ ಅರ್ಭಕಾಃ ಪ್ರತ್ಯುದ್ಗಚ್ಛನ್ತೆ ತಥಾ ಏತೇಪಿ ಜನಾಃ ತಂ ಅಭಿನನಂದುಃ. ಹೇ ವಿಶ್ವಭಾವನ ತ್ವಂ ಸರ್ವೇಷಾಮಸ್ಮಾಕಂ ಭವಾಯ ಭವೇಃ. ತ್ವಮೇವ ಅಸ್ಮಾಕಂ ಮಾತಾ ಆತ್ಮಸುಹೃತ್ ಪತಿಃ ಪಿತಾ ಚ. ತ್ವಂ ಸದ್ಗುರುಃ ಪರಮಂ ದೈವತಂ ಚ. ತವೈವ ಚ ಅನುವೃತ್ಯ ಸರ್ವೇ ವಯಂ ಕೃತಿನಃ ಬಭೂವಿಮ. ಅಥಾತ್ರ ಪಂಚಚತ್ವಾರಿಂಶಃ ಶ್ಲೋಕಃ 45ನೇಯ ಶ್ಲೋಕ. ಅಹೋ ಸನಾಥ ಭವತಾ ಸ್ಮಯದ್ವಯಂ ತ್ರವಿಷ್ಟಪಾನಾಮಪಿ ದೂರದರ್ಶನಂ ಪ್ರೇಮಸ್ಮಿತಸ್ನಿಗ್ಧ ನಿರೀಕ್ಷಣಾನನಂ ಪಶ್ಯೇಮ ರೂಪಂ ತವ ಸರ್ವಸೌಭಗಂ ಇತಿ. ದ್ವಾರಕೆಯ ಜನ ಹಸ್ತಿನಾವತಿಯಿಂದ ದೀರ್ಘಕಾಲದ ಬಳಿಕ ತಮ್ಮಲ್ಲಿಗೆ ಬಂದಂತಹ ಕೃಷ್ಣನನ್ನು ನೋಡಿ ಸ್ವಾಗತಿಸಿದರು. ಮನೆಗೆ ಬಂದ ತಂದೆಯನ್ನು ನೋಡಿ ಸಂಭ್ರಮಿಸುವ ಮಕ್ಕಳಂತೆ ಅವರ ಸಂಭ್ರಮ ಮುಗಿಲು ಮುಟ್ಟಿತ್ತು. ನೀನೇ ನಮಗೆ ತಂದೆ, ನೀನೇ ತಾಯಿ, ನೀನೇ ಗೆಳೆಯ, ಪತಿ ಹೌದು, ಗುರು ಹೌದು. ನಿನ್ನ ಸೇವೆಯಿಂದ ನಮಗೆ ಸಮಾಧಾನ ಆಗ್ತದೆ, ನಾವೇ ಕೃತಜ್ಞರಾಗ್ತೀವಿ ಅಂತೆಲ್ಲ ಅವನನ್ನು ಪ್ರಶಂಸಿಸಿದರು. ಮುಂದೆ ಅಹೋ ಸನಾಥ ಅನ್ನುವ ಈ ಶ್ಲೋಕ ನಾವು ನೋಡಬೇಕಾದದ್ದು. ಭಗವಂತನೇ ನಿನ್ನ ದರ್ಶನ ಅದು ದೇವತೆಗಳಿಗೂ ಕೂಡ ದುರ್ಲಭವಾದದ್ದು. ನಿನ್ನ ಪರಮ ಮಂಗಳಕರವಾದ ಸುಂದರವಾದ ಮುಖವನ್ನು ನಾವು ನೋಡ್ತಾ ಇದ್ದೇವೆ. ನಿನ್ನ ಆ ಪ್ರೀತಿ ತುಂಬಿದಂಥ ಮುಗುಳು ನಗೆ ಮತ್ತು ನಿನ್ನ ಕಟಾಕ್ಷ ಇದೆಲ್ಲ ನಮಗೆ ಬಂದಿದೆ ಈ ಜನ್ಮದಲ್ಲಿ. ಇದು ನಮ್ಮ ಭಾಗ್ಯವೇ ಸರಿ ಅಂತ ಅವರು ಅವನನ್ನು ಪ್ರಶಂಸೆ ಮಾಡಿದರು. ಇದು 45ನೇ ಶ್ಲೋಕ. ಇದಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ಏನೇನು ವ್ಯಾಖ್ಯಾನ ಮಾಡ್ತಾರೆ ಅಂತ ಅನ್ನೋದನ್ನು ನೋಡೋಣ. ಈಗ ಭಾಗವತದಲ್ಲಿ 1ನೇ ಸ್ಕಂದದ 10ನೇ ಅಧ್ಯಾಯದ 45ನೇ ಶ್ಲೋಕ ಇದು. ಆದರೆ ಬೇರೆ ಒಂದು ಪಾಠದ ಪ್ರಕಾರ
ಇದು 11ನೇ ಅಧ್ಯಾಯ, 1ನೇ ಸ್ಕಂದದ 11ನೇ ಅಧ್ಯಾಯದ 8ನೇ ಶ್ಲೋಕ. ಹೀಗೆ ಸ್ವಲ್ಪ ವ್ಯತ್ಯಾಸ ಇದೆ ಅನ್ನೋದು ಗಮನದಲ್ಲಿರಲಿ. ಮೊದಲು ಆ ಶ್ರೀಧರರ ವ್ಯಾಖ್ಯಾನ ಏನಿದೆ ಅಂತ ಅನ್ನೋದನ್ನು ನೋಡೋಣ. ಹೇಗೆ ಅವರು ಕೃತಾರ್ಥರಾದೆವು ಅಂತ ಅನ್ನೋದನ್ನು ಭಗವಂತನಿಗೆ ಹೇಳ್ತಾ ಇದ್ದಾರಲ್ಲ, ಅದನ್ನು ನಾವೀಗ ನೋಡಬೇಕು. ನಿನ್ನ ರೂಪವನ್ನು ನೋಡ್ತಾ ಇದ್ದೀವಿ. ಇದು ತ್ರೈವಿಷ್ಟಪರು ಅಂದರೆ ದೇವತೆಗಳು, ಅವರಿಗೂ ದೂರದರ್ಶನ. ಇದು ಸುಲಭವಾಗಿ ಸಿಗುವಂಥದ್ದಲ್ಲ, ಬಹಳ ದೀರ್ಘಕಾಲದ ಬಳಿಕವೇ ಸಿಗುವಂಥದ್ದು, ಮತ್ತು ಯಾವಾಗಲೂ ಸಿಗುವಂಥದ್ದಲ್ಲ. ಪ್ರೇಮದಿಂದ ಕೂಡಿದ ನಿನ್ನ ಮುಗುಳನಿಗೆ ನಮಗೆ ಸಿಗ್ತಿರುವುದು ಒಂದು ದೊಡ್ಡ ಭಾಗ್ಯ ಅಂದ್ರವರು. ವೀರರಾಘವರ ವ್ಯಾಖ್ಯಾನದಲ್ಲೂ ಕೂಡ ಹೆಚ್ಚಿಂದೇನು ವಿವರ ಏನು ಕಂಡು ಬರೋದಿಲ್ಲ. ಶ್ಲೋಕದಲ್ಲಿ ವಿವಾದ ಏನೂ ಇಲ್ಲ, ಆದ್ದರಿಂದ ಹೆಚ್ಚಿನ ವಿವರಗಳನ್ನು ಹೇಳಬೇಕಾಗಿಲ್ಲ. ದೂರದರ್ಶನಂ ಅಂದರೆ ದುರ್ಲಭ ದರ್ಶನಂ ಅಂತ ಅದರ ತಾತ್ಪರ್ಯ. ಬಹಳ ದೀರ್ಘಕಾಲದ ಬಳಿಕ ಸಿಗುವಂಥದ್ದು, ಬಹಳ ಪ್ರಯತ್ನ ಪಟ್ಟರಷ್ಟೇ ಸಿಗುವಂಥದ್ದು ಅಂತ ಹೀಗೆಲ್ಲ ಅದಕ್ಕೆ ಅರ್ಥ ಆಗ್ತದೆ. ಇದಕ್ಕಿನ್ನು ಮುಂದೆ ವಿಜಯಧ್ವಜರು, ಯಾದವಾರ್ಯರು ಮೊದಲಾದವರು ಏನು ವ್ಯಾಖ್ಯಾನ ಮಾಡಿದ್ದಾರೆ ಅಂತ ಅನ್ನೋದನ್ನು ಕೂಡ ಗಮನಿಸೋಣ. ಇನ್ನಿಬ್ಬರು ಇರುವುದು ಅವ್ರದ್ದು ವ್ಯಾಖ್ಯಾನ. ನಿನ್ನ ರೂಪವನ್ನು ನಾವು ನೋಡ್ತಾ ಇದ್ದೀವಲ್ಲ, ಆ ನೋಟವನ್ನು ನಾವು ನೋಡ್ತಿರುವುದರಿಂದಲೇ, ನಿನ್ನನ್ನು ನಾವು ನೋಡ್ತಿರುವುದರಿಂದಲೇ ನಾವಿವತ್ತು ಸನಾಥರಾಗಿದ್ದೇವೆ. ನಮ್ಮ ಅನಾಥ ಪ್ರಜ್ಞೆಯಲ್ಲೂ ಕಳೆದು ಹೋಗಿದೆ. ಇದು ನಮ್ಮ ಭಾಗ್ಯ. ತ್ರೈವಿಷ್ಟಪರು ಅಂದರೆ ಇಂದ್ರಾದಿ ದೇವತೆಗಳು ಅಂತಾರೆ ವಿಜಯಧ್ವಜರು. ದೂರತಃ ಅಂದರೆ ಚಿರಕಾಲ ತಪಸಃ ಚೀರ್ಣ ತಪಸ್ಸಂಪತ್ಯ. ದೀರ್ಘಕಾಲದ ಬಳಿಕ ಶ್ರವಣ ಮನನ ಧ್ಯಾನ ಇತ್ಯಾದಿಗಳನ್ನು ಮಾಡಿದ ಬಳಿಕವೇ ಸಿಗುವಂಥವನು ನೀನು. ಅಂಥ ಒಂದು ದರ್ಶನ ನಿನ್ನದೇನಿದೆ ಅದು ನಮಗೀಗ ಸುಲಭವಾಗಿ ಸಿಕ್ಕಿದೆಯಲ್ಲ. ಆದ್ದರಿಂದ ನಮಗಿದು ದೊಡ್ಡ ಭಾಗ್ಯವೇ ಸರಿ ಅಂತ ಆ ವಿಜಯಧ್ವಜರ ವ್ಯಾಖ್ಯಾನದಲ್ಲಿ ಕಾಣಿಸ್ತದೆ. ಮುಂದೆ ಯಾದವಾರ್ಯರ ವ್ಯಾಖ್ಯಾನ ನೋಡೋಣ. ಯಸ್ಮಾತ್ ಯತ್ ತವ ರೂಪಂ ಪಶ್ಯೇಮ ತಸ್ಮಾತ್ ವಯಂ ಭವತಃ ಸನಾಥಾಃ ಸ್ಮಃ. ಭಗವಂತನೇ, ನೀನು ನಮ್ಮ ಜೊತೆಗಿರುವಾಗ ನಾವೇಕೆ ಬಡವರು, ನಾವೇಕೆ ಅನಾಥರು, ನಾನೇಕೆ ಪರದೇಶಿ ಅಂತ ದಾಸರು ಹಾಡಿದ್ದಾರಲ್ಲ, ಅಂಥದ್ದೇ ಒಂದು ಮಾತಿದು. ನಿಮ್ಮ ರೂಪವನ್ನು ನಾವು ನೋಡ್ತಿದ್ದೀವಿ, ನಿನ್ನ ರೂಪವನ್ನು ನೋಡ್ತಿರುವುದರಿಂದಲೇ ನಮ್ಮದು ಭಾಗ್ಯ ದೊಡ್ಡದು. ಪ್ರೇಮಪೂರ್ಣವಾದಂಥ ನಿನ್ನ ಮುಗುಳ್ನಗೆಯನ್ನು ನೋಡ್ತಾ ಇದ್ದೀವಿ, ನಿನ್ನ ಸೌಂದರ್ಯವನ್ನು ನೋಡ್ತಾ ಇದ್ದೀವಿ ಅಂತ ಅದರ ಅಭಿಪ್ರಾಯ. ಹೆಚ್ಚಿನ ವ್ಯತ್ಯಾಸಗಳಿಲ್ಲ. ದೊಡ್ಡವರು ವಾಕ್ಯಗಳನ್ನು ಒಂದೆರಡು ಬಾರಿ ನೋಡಬೇಕು ಅಂತ ಅಷ್ಟೇ ನೋಡಿದೆ ಅಷ್ಟೆ. ಈ ದೀರ್ಘಕಾಲದ ತಪಸ್ಸಿನಿಂದಲೇ ಸಿಗುವಂಥದ್ದು ಕೃಷ್ಣನ ದರ್ಶನ ಅಂತ ಬೇರೆ ವಿಜಯಧ್ವಜರು ವ್ಯಾಖ್ಯಾನ ಮಾಡಿದ್ದನ್ನು ನಾವು ನೋಡಿದ್ವಿ. ದೇವತೆಗಳಿಗಾಗಲಿ, ಋಷಿಗಳಿಗಾಗಲಿ, ಪಿತೃಗಳಿಗಾಗಲಿ, ಚಕ್ರವರ್ತಿಗಳಿಗಾಗಲಿ, ಮನುಷ್ಯರಿಗಾಗಲಿ, ಯಾರಿಗಾದರೂ ಕೂಡ ಅದು ದೀರ್ಘಕಾಲದ ತಪಸ್ಸಿನ ಬಳಿಕನೇ ಸಿಗುವಂಥದ್ದು. ಅದರಲ್ಲೂ ತಪಸ್ಸು ಅಂದರೆ ಶ್ರವಣ, ಮನನ ಮತ್ತು ಧ್ಯಾನ. ಅಪರೋಕ್ಷ ಜ್ಞಾನ ಆಗುವುದಕ್ಕಿಂತ ಮುಂಚೆನೂ ಕೂಡ ಶ್ರವಣ, ಮನನ, ಧ್ಯಾನ ನಡೀಬೇಕು. ಅಪರೋಕ್ಷ ಜ್ಞಾನ ಆದಮೇಲೆ ಕೂಡ ಶ್ರವಣ, ಮನನ ಇತ್ಯಾದಿಗಳು ನಡೀಬೇಕು, ಧ್ಯಾನವೂ ನಡೀಬೇಕು. ವಸ್ತುತಃ ಭಗವಂತನ ಅಪರೋಕ್ಷ ಆದಮೇಲೆ ನಾವು ನಡೆಸುವಂತಹ ಶ್ರವಣ, ಮನನ ಇತ್ಯಾದಿಗಳೇನಿವೆ ಅವು ಹೆಚ್ಚು ಫಲಪ್ರದ. ಸ್ವರೂಪ ಜ್ಞಾನದ ಸಮ್ಯಕ್ ರಥಿರ್ ವಿಷ್ಣು ಕಥಾಸುಚ ಅಂತ ಭಾಗವತ ತಾತ್ಪರ್ಯ ಮುಂದೆ ಒಂದು ಕಡೆ ಹೇಳ್ತದೆ. ಅಪರೋಕ್ಷ ಜ್ಞಾನ ಆದಮೇಲೆ ನಾವೇನು ಶ್ರವಣ, ಮನನ, ಧ್ಯಾನಾದಿಗಳನ್ನು ಮಾಡ್ತೀವಿ, ಇನ್ನೊಬ್ರಿಗೆ ಪ್ರವಚನ ಮಾಡ್ತೀವಿ, ಅದು ಹೆಚ್ಚು ಸಫಲ ಅಂತ. ಆದರೂ ಕೂಡ ದೇವತೆಗಳಿಗೂ ಅದು ದೂರದರ್ಶನ. ದೇವತೆಗಳು ಅನೇಕ ಜನ್ಮದಲ್ಲಿ ಸಾಧನೆ ಮಾಡಿಕೊಂಡೇ ಈ ಪದವಿಗೆ ಬಂದಿದ್ದಾರೆ. ಮತ್ತು ಹಾಗಿರುವಾಗ ನಮಗೂ ಕೂಡ ಇದು ದೀರ್ಘಕಾಲದ ಬಳಿಕ ಆಗಲಿ, ಅಲ್ಪಕಾಲದ ಬಳಿಕ ಆಗಲಿ ನಮಗೆ ಸಿಕ್ಕದ್ದೇನಿದೆ ಇದು ನಮ್ಮ ಸೌಭಾಗ್ಯವೇ. ದೇವತೆಗಳು ದೀರ್ಘವಾದಂಥ ಸಾಧನೆಯನ್ನು ಮಾಡುವವರಾದ್ದರಿಂದ ಅವರಿಗೆ ಆ ಥರದ ಅವಕಾಶ ಸಿಕ್ಕಿರ್ತದೆ. ನಾವು ಅಲ್ಪಕಾಲದ ಸಾಧನೆ ಮಾಡುವವರು, ಎಷ್ಟಾದರೂ ಕೂಡ ನಮಗೂ ಅಂಥ ಒಂದು ಸೌಭಾಗ್ಯ ಸಿಕ್ಕಿದೆ ಅಂತಲೇ ಅರ್ಥ. ಯರ್ಹಿ ಅಂಬುಜಾಕ್ಷಾಂಚತಿ ಮಾಧವೋ ಭವಾನ್ ಕುರೂನ್ ಮಧೂನ್ ವಾ ಅಥ ಸುಹೃದ್ದಿದಿಕ್ಷಯ
ತತ್ರಾಬ್ಧಕೋಟಿ ಪ್ರತಿಮಃ ಕ್ಷಣೋ ಭವೇತ್ ರವಿಂ ವಿನಾ ಅಕ್ಷಣಾಮಿವ ನಸ್ತವಾಚ್ಯುತ ಅಂತ ಅದರ ಮುಂದಿನ 46ನೇ ಶ್ಲೋಕ. ಆಚಾರ್ಯರ ತಾತ್ಪರ್ಯ ಇದೆ ಇದಕ್ಕೆ. ಕುರುಣಾಂ ಮಧೂನಾಂಚ ನಹ ಅಂತ. ಆ ದ್ವಾರಕೆಯ ನಿವಾಸಿಗಳು ಅವರು ಹೀಗೆ ಮಾತಾಡ್ತಾ ಇದ್ದಾರೆ. ಪಾಂಡವರನ್ನು ತಮ್ಮ ಆ ಕಡೆ ಹಸ್ತಿನಾವತಿ ನಿವಾಸಿಗಳನ್ನು, ಕೌರವ ಸಾಮ್ರಾಜ್ಯದ ಪ್ರಜೆಗಳನ್ನು ತಮ್ಮ ಜೊತೆಗೆ ಸೇರಿಸ್ಕೊಂಡು ಮಾತಾಡ್ತಿದ್ದಾರೆ. ನೀನು ಭಗವಂತನೇ ಕೆಲವು ಬಾರಿ ಪಾಂಡವರನ್ನು ನೋಡಬೇಕು ಅಂತ ಹಸ್ತಿನಾವತಿಗೆ ಹೋಗ್ತಿ. ಇಲ್ಲಿರುವ ಯಾದವರಿಗೆ ನಿನ್ನ ಆ ವಿರಹದ ಒಂದು ಕ್ಷಣ ಅದು ಕೋಟಿ ವರ್ಷ ಆಗಿಬಿಡ್ತದೆ. ಕೆಲವು ಬಾರಿ ಇಲ್ಲಿಗೆ ಬರ್ತಿ. ಇಲ್ಲಿಗೆ ಬಂದವನು ಇಲ್ಲಿ ಉಳಿದಾಗ ಪಾಂಡವರಿಗೆ ಅದೇ ಭಾವನೆ ಬರ್ತದೆ. ಹೇಗೆ ಅಂದರೆ, ನಾವಾಗಲಿ ಮತ್ತು ಹಸ್ತಿನಾವತಿ ಜನರಾಗಲಿ ಸೂರ್ಯನನ್ನು ಕಾಣದ ಕಣ್ಣು ಅವನಿಗಾಗಿ ಹೇಗೆ ಚಟಪಡಿಸ್ತಿರ್ತದೋ ಹಾಗೆ ಎಲ್ಲರೂ ಕೂಡ ನಿನ್ನ ದರ್ಶನಕ್ಕೆ ಹಾತೊರಿತಿರ್ತಾರೆ. ನಾವು ಹಾಗೆ, ಅವರೂ ಹಾಗೆ ಅಂತ ಹೇಳ್ತಿದ್ದಾರೆ ಪ್ರಜೆಗಳು. ಅದರ ಭಾವಾರ್ಥಗಳನ್ನ ಏನೇನು ಹೇಳಿದ್ದಾರೆ ಅಂತ ಅನ್ನೋದು ನೋಡೋಣ. ಕುರುಣ ಮಧೂನಾಂಚ ನಹ ಅಂತ ಆಚಾರ್ಯರ ತಾತ್ಪರ್ಯ ಇದೆ. ಅಂಬುಜಾಕ್ಷ ಕಮಲಾಕ್ಷನಾದವನೇ ಅಂತ ಆ ಮಾತಿನಿಂದ ನಿನ್ನ ಕಮಲದಂಥ ಕಣ್ಗಳ ನೋಟ ನಮ್ಮ ಮೇಲೆ ಬೀಳಬೇಕು ಅಂತ ಹೇಳ್ತಿದ್ದಾರೆ. ಮಾಧವ ಅಂತಿದೆ. ಯರ್ಹಿ ಅಂಬುಜ ಅಕ್ಷ ಅಂಚತಿ ಮಾಧವೋ ಭವಾನ್. ಅಂಬುಜಾಕ್ಷ ಅಂತನೂ ಆ ಕೃಷ್ಣನಿಗೆ ಸಂಬೋಧನೆ. ಮಾಧವ ಅಂತ ಅವನ ಸ್ವರೂಪವನ್ನು ಹೇಳಿದ್ದು. ಮಾ ಅಂದರೆ ಲಕ್ಷ್ಮೀದೇವಿ, ಅವಳ ಸ್ವರೂಪನ, ಅವಳ ವಲ್ಲಭನಾದಂತಹ ಭಗವಂತ. ನೀನು ಈ ಕುರೂನ್ ಮಧೂನ್ವಾ ಸುಹೃದ್ದಿಕ್ಷಯ, ನಿನ್ನ ಆಪ್ತರಾದಂಥ ಯಾದವರನ್ನು ನೋಡಲಿಕ್ಕೆ ಕೆಲವು ಬಾರಿ ಹಸ್ತಿನಾವತಿಯಿಂದ ಈ ಕಡೆ ಬರ್ತಿ. ಇನ್ನು ಕೆಲವು ಕಡೆ ಆಪ್ತರೇ ಆದಂಥ ಆ ಹಸ್ತಿನಾವತಿ ನಿವಾಸಿಗಳನ್ನು ನೋಡಲಿಕ್ಕೆ ಅಂತ ಇಲ್ಲಿಂದ ಅಲ್ಲಿಗೆ ಹೋಗ್ತಿ. ಅದೇ ಕುರೂನ್ ಮಧೂನ್ವಾ ಅಂತ ಅದಕ್ಕೆ ಹೇಳಿದ್ದು. ಹೀಗೆ ನೀನು ನೋಡ್ಲಿಕ್ಕೆ ಹೋದಾಗ ಕುರು ವಿಷಯೇಭ್ಯ ಮಧೂನ್ವಾ ಅಂಚತಿ ಗಚ್ಚತಿ, ಎರಡೂ ಪ್ರಸಂಗದಲ್ಲಿ. ನೀನು ಇಲ್ಲಿಲ್ಲದೆ ಇದ್ದಾಗ ನಮಗೆ ದುಃಖ, ನೀನು ಅಲ್ಲಿ ಇಲ್ಲದೆ ಇದ್ದಾಗ ಅವರಿಗೆ ದುಃಖ. ತ್ವಾಂ ವಿನಾ ಕುರೂಣಾಂ ಮಧೂನಾಂಚ ನಹ ಅಸ್ಮಾಕಂ ಯಥಾ ರವಿಂ ವಿನಾ ಅಕ್ಷಣಾಂ ತಥಾ ಏಕಕ್ಷಣ. ಒಂದು ಕ್ಷಣವೂ ಕೂಡ ಒಂದು ಕೋಟಿ ವರ್ಷಕ್ಕೆ ಸಮಾನ ಆಗಿಬಿಡ್ತದೆ ಅಂತ ಅದರ ತಾತ್ಪರ್ಯ. ಇಲ್ಲಿ ಕುರೂನ್ ಮಧೂನ್ವಾ ಅಂತ ಕುರೂಣಾಂ ಮಧೂನಾಂಚ ನಹ ಅಂತ ಹೇಳ್ತಿದ್ದಾರಲ್ಲ ದ್ವಾರಕೆಯ ನಿವಾಸಿಗಳು. ಅಲ್ಲಿ ಅವರು ಕುರುಗಳು ಅಂದರೆ ಕುರುವಂಶದ ಪ್ರಜೆಗಳು, ಕುರುವಂಶದ ಮುಂದಿನ ಉತ್ತರಾಧಿಕಾರಿಗಳು, ಅವರೆಲ್ಲ ಇರೋದು ಅಲ್ಲಿ. ಇವರು ದ್ವಾರಕೆಯಲ್ಲಿದ್ದಾರೆ. ಎಲ್ಲರೂ ಕೂಡ ಪರಸ್ಪರ ಬಂಧುಗಳಾದ್ದರಿಂದ ಅಥವಾ ಹಿತೈಷಿಗಳೇ ಆದ್ದರಿಂದ, ಭಗವಂತನ ಭಕ್ತರಾದ್ದರಿಂದ ಇವರು ಅವರನ್ನು ಸೇರಿಸ್ಕೊಂಡು ಹೇಳ್ತಿದ್ದಾರೆ. ತೇಚ ವಯಂಚ ವಯಂ ಅಂತ. ಮಾತಾ ಪಿತಾಚ ಪಿತರವು ಹೇಗಾಗ್ತದೋ, ತಂದೆ ತಾಯಿ ಮತ್ತು ತಂದೆ ಇಬ್ಬರು ಸೇರಿ ದ್ವಂದ್ವ ಸಮಾಸ ಆದಾಗ ಪಿತರವು ಅಂತ ಆಗ್ತದೆ. ಹಾಗೆ ತೇ ಆ ಕುರುಗಳು ಮತ್ತು ಮಧುಗಳು ನಾವು, ಇವರೆಲ್ಲರೂ ಸೇರಿ ನಾವು ಅಂತ ಶಬ್ದ ಪ್ರಯೋಗ ಮಾಡಿದ್ದಾರೆ. ನಾವೆಲ್ಲರೂ ಬರ್ತೀವಿ ಅಂತ ಹೇಳಿದಾಗ ಕೆಲವು ಬಾರಿ ಇಲ್ಲಿರುವ ಜನರನ್ನು ಅಭಿಪ್ರಾಯ ಪದದಲ್ಲಿ ಇಟ್ಕೊಂಡಿರ್ತೀವಿ, ಇನ್ನೊಂದು ಯಾವುದೋ ಊರಿನಲ್ಲಿರುವ ಜನರನ್ನು ಅಭಿಪ್ರಾಯದಲ್ಲೂ ಇಟ್ಕೊಂಡು ಹೇಳಿರ್ತೀವಿ. ಈ ಊರಿನಲ್ಲಿರುವ ನಾವು, ಆ ಊರಿನಲ್ಲಿರುವ ಅವರು, ಹೀಗೆಲ್ಲ ಸೇರಿ ನಾವು ನಿನ್ನ ದರ್ಶನಕ್ಕೆ ಬರ್ತೀವಿ ಅಂತ ಯಾರೋ ಒಬ್ಬರು ವ್ಯಕ್ತಿ ಹೇಳಿದಂತೆ ಇಲ್ಲಿಯೂ ಕೂಡ ಈ ಥರ ನಾವು ಹೇಳಿದಂತೆ ಅಂತ ಅದರ ತಾತ್ಪರ್ಯ. ಇಲ್ಲಿ ಮಧುನಾಂ ಕುರುನಾಂಚ ಅಂತಿದೆಯಲ್ಲ, ಕುರುವಂಶದಲ್ಲಿ ಹಿಂದೆ ಕುರು ಅಂತ ಒಬ್ಬ ರಾಜ ಹುಟ್ಟಿದ್ದ ಈ ಪಾಂಡವರ ವಂಶದಲ್ಲಿ. ಅವನಿಂದಲೇ ಅದಕ್ಕೆ ಕೌರವ ವಂಶ ಅಂತ ಹೆಸರು ಬಂತು. ಈ ಮಧುಗಳ ವಂಶದಲ್ಲಿ, ಯಾದವರ ವಂಶದಲ್ಲಿ ಕೂಡ ಒಬ್ಬ ಮಧು ಅಂತ ಒಬ್ಬ ಹುಟ್ಟಿದ್ದ. ಆದ್ರಿಂದ ಕೃಷ್ಣನನ್ನು ಮಾಧವ ಅಂತ ಕೂಡ ಕರೀತಾರೆ. ಕೆಲವು ಕಡೆ ದಾಶಾರ್ಹ ಅಂತ ಕರೀತಾರೆ, ಕೆಲವು ಕಡೆ ಆನರ್ಥ ಅಂತ ಹೀಗೆ ಕರೀತಾರೆ, ವಾರ್ಷ್ಣೇಯ ಅಂತ ಕರೀತಾರೆ. ವೃಷ್ಣಿ ಅನ್ನೋ ಒಬ್ಬ ವ್ಯಕ್ತಿ ಇದ್ದ, ಆ ವ್ಯಕ್ತಿಯ ವಂಶದಲ್ಲಿ ಹುಟ್ಟಿದವರಾದ್ರಿಂದ ವಾರ್ಷ್ಣೇಯರು ಅಂತ ಅದರ ತಾತ್ಪರ್ಯ ಆಗ್ತದೆ. ಇಲ್ಲಿ ಇದು ವಿಜಯಧ್ವಜರು ಹೇಳಿದ್ದು. ಯಾದವಾರ್ಯರು ಹೇಳಿದ್ರಂತೆ ಅದ್ರ ವ್ಯಾಖ್ಯಾನ ಹೀಗಾಗ್ತದೆ. ಯರ್ಹಿ ಯಥಾ ಮಾಧವೋ ಲಕ್ಷ್ಮೀಪತಿ ಮಧುಭ್ಯ ಅಂದರೆ ಕುರೂನ್ ತನ್ನಾಮಕ ದೇಶಾನ್. ಇದು ಮಧು ಅನ್ನೋದನ್ನು ದೇಶ ಅಂತ ಇಟ್ಕೊಂಡಿದ್ದಾರೆ ಅವರು.
ಈ ಮಧುಗಳ ದೇಶ ಅಂದರೆ ದ್ವಾರಕಾ ಪ್ರದೇಶ. ಇದರಿಂದ ಆ ಕುರುಗಳ ಪ್ರದೇಶಕ್ಕೆ ನೀನು ಹೋದಾಗ, ಅಥವಾ ಕುರುಭ್ಯೋ ಮಧೂನ್, ಆ ಕೌರವರ ಕಡೆಯಿಂದ ಹಸ್ತಿನಾವತಿಯ ಪ್ರದೇಶದಿಂದ ಈ ಕಡೆ ಬಂದಾಗ, ಸುಹೃದಾಂ ಪಾಂಡವಾನಾಂ ಯಾದವಾನಾಂ ಚ ಕ್ರಮೇಣ ದರ್ಶನೇಚ್ಛೆಯ ಅಂಚತಿ, ಒಮ್ಮೆ ಇಲ್ಲಿ ಒಮ್ಮೆ ಅಲ್ಲಿ ಹೋಗ್ತಿರ್ತಿ. ವಾಸ್ತವಿಕವಾಗಿ ಈಗ ಯಾದವರು ಇದೇನು ಮಾತು ಹೇಳ್ತಿದ್ದಾರಲ್ಲ, ಇವರೀಗ ಆನರ್ಥ ದೇಶವಾಸಿಗಳಾಗಿದ್ದಾರೆ. ಅಂದರೆ ಆನರ್ಥ ದೇಶ ಅಂದರೆ ದ್ವಾರಕಾ ಪ್ರದೇಶ, ಅಲ್ಲಿದ್ದಾರೆ ಇವರು. ಆದರೆ ಅವರು ತಮ್ಮನ್ನು ಮಧುಗಳು ಅಂತ ಯಾಕೆ ಹೇಳ್ತಿದ್ದಾರೆ ಅಂದರೆ, ತಥಾಪಿ ಪೂರ್ವಾಭ್ಯಾಸವಶಾತ್ ಮಧುನೀತಿ ಉಕ್ತವಂತಹ ಇತಿ ಜ್ಞಾತವ್ಯಂ ಅಂತ ಬರೀತಾರೆ ಯಾದವಾರ್ಯರು. ಅವ್ರ ಹಿಂದೆ ಮಧುರಾನಗರದಲ್ಲಿದ್ದರಲ್ಲ, ಆ ಮಧುರಾನಗರದಲ್ಲಿದ್ವಿ ನಾವು, ಅದರಿಂದ ನಾವು ಮಧುರಾನಗರದ ನಿವಾಸಿಗಳು ಅನ್ನೋ ದೃಷ್ಟಿಯಿಂದ ಮಧುಗಳು ನಾವು ಅಂತ ಅವರು ದ್ವಾರಕಾನಗರದ ನಿವಾಸಿಗಳು ತಮ್ಮನ್ನು ತಾವು ಹೇಳ್ಕೊತಾ ಇದ್ದಾರೆ ಅಂತ ಅದರ ಅಭಿಪ್ರಾಯ ಆಗ್ತದೆ. ಇದು ಯಾದವಾರ್ಯರು ಮಾಡಿರೋ ವ್ಯಾಖ್ಯಾನ. ವಸ್ತುತಃ ಮಧು ಅಂತನ್ನೋದು ಮಧುರಾ ನಗರವನ್ನು ಏನು ಹೇಳಬೇಕಾಗಿಲ್ಲ. ಕುರು ಅನ್ನೋದು ಕುರುವಂಶದಲ್ಲಿ ಹುಟ್ಟಿದ ಈ ಹಿಂದೆ ಬಂದಂಥ ಒಬ್ಬ ಮೂಲ ಪುರುಷನನ್ನು ಹೇಗೆ ಹೇಳ್ತದೋ ಹಾಗೆ ಮಧು ಅಂತನ್ನೋದು ಒಬ್ಬ ಮೂಲ ಪುರುಷನನ್ನು ಹೇಳ್ತದೆ. ಆದ್ದರಿಂದ ಅವನ ಕಡೆಯಿಂದ ಅವನ ವಂಶದಲ್ಲಿ ಬಂದವರೆಲ್ಲರನ್ನು ಕೂಡ ಮಧುಗಳು ಅಂತ ಕರೀತಾರೆ. ಕುರುವಂಶದಲ್ಲಿ ಬಂದವರೆಲ್ಲರನ್ನು ಕೌರವರು ಅಂತ ಹೇಗೆ ಕರೀತಾರೋ ಹಾಗೆ ಇಲ್ಲಿಯೂ ಕೂಡ ಕರೀತಾರೆ ಅಂತ ಅದರ ತಾತ್ಪರ್ಯ ಇಟ್ಕೊಂಡ್ರೆ ಸಾಕು. ಅದು ತುಂಬ ಸರಳ. ಕೇಶಾಮಿವ ರವಿಂ ಚಕ್ಷುರಾದಿ ಇಂದ್ರಿಯ ಅಭಿಮಾನಿನಾಂ ಬಹಿಃ ಪ್ರಕಾಶವಂತಂ ವಾ ವಿನಾ ಅಕ್ಷಣಾಂ ಚಕ್ಷುಷಾಂ ಯಥಾ ತಥಾ. ಈ ಸೂರ್ಯ ಇಲ್ಲದೆ ಹೋದರೆ, ಅಂದರೆ ಸೂರ್ಯ ಆಗಲಿ ಅಥವಾ ಚಕ್ಷುರಿಂದ್ರಿಯ ಅಭಿಮಾನಿಗಳಾದಂಥವ್ರು, ಚಕ್ಷುರಿಂದ್ರಿಯ ಅಭಿಮಾನಿಗಳಾದಂಥ ಮತ್ತೆ ಉಳಿದ ದೇವತೆಗಳು, ಸೂರ್ಯ, ಅವನ ಪತ್ನಿ ಮೊದಲಾದವರು, ಅವ್ರು ಇಲ್ಲದೆ ಹೋದರೆ ನಮಗೆ ಹೇಗೆ ಬದುಕೇ ನಡೆಯೋದಿಲ್ವೋ ಹಾಗೆ ನೀನು ಇಲ್ಲದೆ ಹೋದರೆ ನಮಗೆ ಬದುಕೇ ನಡೆಯೋದಿಲ್ಲ ಅಂತ ಅದರ ತಾತ್ಪರ್ಯ. ಅದನ್ನು ಆಚಾರ್ಯರು ನಹ ಇತ್ಯನೂದ್ಯ ಕುರುಣ ಮಧೂನಾಂಚ ಇತಿ ವ್ಯಾಖ್ಯಾತಂ. ನಹ ಅಂತ ಅಲ್ಲಿ ಶ್ಲೋಕದಲ್ಲಿದೆ. ಆ ನಹ ಅಂದರೆ ಅದಕ್ಕೆ ಅದರ ಅರ್ಥ ಕುರುಣ ಮಧೂನಾಂಚ ಅಂತ ಆಚಾರ್ಯರು ಅದರ ಒಟ್ಟು ತಾತ್ಪರ್ಯ ಹೇಳಿದ್ದಾರೆ. ಯಾರೋ ಒಬ್ಬರನ್ನು ಹೇಳಿರೋದಲ್ಲ, ಅಲ್ಲಿ ಕೇವಲ ಕೌರವರನ್ನು ಹೇಳಿರುವುದು ಅಲ್ಲ, ಕೇವಲ ಯಾದವರನ್ನು ಹೇಳಿದ್ದು ಕೂಡ ಅಲ್ಲ ಅಂತ ಅದರ ತಾತ್ಪರ್ಯ. ಅಂಚತಿ ಅಂತಿದೆ. ಅಂಚತಿ ತರ್ಹಿ ಯರ್ಹಿ ಅಂಬುಜಾಕ್ಷ ಅಂಚತಿ ಅಂತಿದೆಯಲ್ಲ, ಅಂಚತಿ ಅಂದರೆ ಹೋಗುವುದು ಅಂತ ಅರ್ಥ. ಹೋಗುವುದು ಅಂದರೆ ಗೌರವಿಸುವುದು, ಪೂಜಿಸುವುದು ಅಂತ ಅದರ ತಾತ್ಪರ್ಯನೂ ಆಗ್ತದೆ. ಕೃಷ್ಣ ಅಲ್ಲಿಗೆ ಹೋಗಿ ಅವರನ್ನು ಪೂಜಿಸ್ತಾನೆ. ಪೂಜಿಸುವುದು ಅಂದರೆ ಅವರೆಲ್ಲರನ್ನೂ ಅಭಿನಂದಿಸ್ತಾನೆ. ತಾನು ಅಲ್ಲಿಗೆ ಹೋಗುವ ಮೂಲಕವೇ ಅವ್ರಿಗೊಂದು ಆನಂದ ಕೊಡ್ತಾನೆ. ಇಲ್ಲಿ ಬರುವ ಮೂಲಕ ಇವರಿಗೆ ಆನಂದ ಕೊಡ್ತಾನೆ. ಅಂಚು ಗತಿ ಪೂಜಾಯಂ ಅಂತ ಹೋಗುವುದು ಮತ್ತು ಗೌರವಿಸುವುದು, ಸನ್ಮಾನಿಸುವುದು, ಅವರನ್ನು ಸಂತೋಷಪಡಿಸುವುದು ಅನ್ನೋ ಅರ್ಥವೇ ಅಲ್ಲಿ ಬರ್ತದೆ. ಆದ್ದರಿಂದ ಅದನ್ನು ಈಗ ತಿಳ್ಕೋಬಹುದು. ಇದು ವಿಜಯಧ್ವಜರು ಯಾದವಾರ್ಯರು ತೋರಿಸಿದಂಥ ಅರ್ಥ ಆಯಿತು. ಇನ್ನು ಮುಂದೆ ಅದಕ್ಕೆ ಶ್ರೀಧರರು ಏನು ಅರ್ಥ ಮಾಡ್ತಾರೆ ಅಂತ ಅನ್ನೋದನ್ನೆಲ್ಲ ನಾವು ನೋಡೋಣ. ಅಸ್ಮಾನ್ ಅನಾದೃತ್ಯ, ನಮ್ಮನ್ನೆಲ್ಲ ಬಿಟ್ಟು ನೀನು ಕೆಲವು ಬಾರಿ ಹಸ್ತಿನಾವತಿಗೆ ಹೋಗ್ತಿ. ಮಧೂನ್ ಅಂದರೆ ಮಥುರಾಂ ವಾ, ಮಧು ಅಂದರೆ ಮಥುರಾ ಅನ್ನೋ ಅರ್ಥವನ್ನು ಶ್ರೀಧರರು ಬರೆದಿದ್ದಾರೆ, ಅದನ್ನೇ ಯಾದವಾರ್ಯರು ತಗೊಂಡಿದ್ದಾರೆ. ತದಾ ರತಿಂ ವಿನ ಆಂಧ್ಯಾತ ಅಕ್ಷಣಃ, ನಮಗೆ ಈ ಸೂರ್ಯವಿಲ್ಲದೆ ಕುರುಡುತನ ಬಂದುಬಿಡ್ತದೆ, ತಾತ್ಕಾಲಿಕವಾದ ಕುರುಡುತನ ಬಂದುಬಿಡ್ತದೆ ಕಣ್ಣುಗಳಿಗೆ ಏನು ಶಕ್ತಿ ಇದ್ರೆ ನೋಡಲಿಕ್ಕೆ ಸೂರ್ಯ ಬೇಕಲ್ಲ, ಬೆಳಕಿದ್ರೆ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ರಾತ್ರಿ ಹೊತ್ತು ನೋಡ್ಲಿಕ್ಕೆ ಆಗೋದೇ ಇಲ್ಲ. ರಾತ್ರಿ ಬೆಳಕು ಏನಿದ್ರೂ ಕೂಡ ಸೂರ್ಯನ ಬೆಳಕಿನ ಮುಂದೆ ಅಲ್ಪವೇ. ಹಾಗೆ ಈ ಜಗತ್ತಿನಲ್ಲಿ ನಮಗೆ ಬೇರೆ ಯಾರಿದ್ರೂ ಕೂಡ, ಯಾವುದೇ ಗಂಡ ಹೆಂಡತಿ ಮೊದಲಾದವರು ಯಾರೇ ಇದ್ರೂ ಕೂಡ, ನೀನು ಇಲ್ಲದೆ ಹೋದರೆ ಇನ್ಯಾವ ಬಂಧು ಯಾವ ಮಿತ್ರನೂ ನಮಗೇನೂ ಸಂತೋಷ ಕೊಡೋದಿಲ್ಲ ಅಂತ ಅದರ ತಾತ್ಪರ್ಯ ಆಗ್ತದೆ. ಏಕೋಪಿ ಕ್ಷಣ, ಯಾವುದೇ ಒಂದು ಕ್ಷಣವೂ ಕೂಡ ಅಬ್ಧ ಕೋಟಿ ಪ್ರತಿಮಃ, ಯಾವುದೋ ಒಂದು ಕೋಟಿ ಕ್ಷಣಕ್ಕೆ ಅದು ಒಂದು ಕೋಟಿ ವರ್ಷಗಳಿಗೆ ಅದು ಸಮಾನ ಆಗ್ತದೆ ಅಂತ ಇದು ಶ್ರೀಧರದ ಅರ್ಥ. ಕುರುನ್ ಮಧೂನ್ವಾ ಜನಪದಾನ್ ಅಂತಲೇ ಬರೆದಿದ್ದಾರೆ ವೀರ ರಾಘವರು ಕೂಡ. ಕುರು ಮತ್ತು ಮಧು ಅನ್ನುವುದು ಎರಡೂ ಕೂಡ ಒಂದು ದೇಶವನ್ನೇ ಹೇಳ್ತದೆ ಅಂತ. ದೇಶವನ್ನೇ ಹೇಳಬೇಕಾಗಿಲ್ಲ, ದೇಶವನ್ನು ಹೇಳ್ತದೆ ಅನ್ನೋದಕ್ಕಿಂತ ಆ ವ್ಯಕ್ತಿಗಳನ್ನು, ಮಧುವಂಶದಲ್ಲಿ ಬಂದ
ಮಧುವಂಶ ಯದುವಂಶ ಅಂತೆಲ್ಲ ಕರೀತಾರೆ. ಅದರಿಂದ ಬಂದ ಆ ವಂಶದಲ್ಲಿ ಹುಟ್ಟಿದ ಜನರನ್ನು, ಹಾಗೆ ಕುರುವಂಶದಲ್ಲಿ ಹುಟ್ಟಿದ ಜನರನ್ನು ಹೇಳ್ತದೆ ಅಂತ ಇಟ್ಕೊಳ್ಳೋದು ಹೆಚ್ಚು ಯೋಗ್ಯ. ಇದು ವೀರರಾಘವರದು. ಮತ್ತಿಲ್ಲಿ ರಾಧಾಕೃಷ್ಣರು ಕೂಡ ಹೆಚ್ಚಿಂದೇನು ಹೇಳಿಲ್ಲ, ಅದರಿಂದ ಅದನ್ನು ಬಿಟ್ಟಿದ್ದೇನೆ. ಅಲ್ಲಿಗೆ ಆ 46ನೇ ಶ್ಲೋಕ ಮುಕ್ತಾಯ ಕಾಣ್ತದೆ. ಮುಂದೆ ನಾವು ನೋಡಬೇಕಾದದ್ದು 47ನೇ ಶ್ಲೋಕ. ಇತಿ ಚ ಉದೀರಿತಾಃ ವಾಚಃ ಪ್ರಜಾನಾಂ ಭಕ್ತವತ್ಸಲಃ ಶೃಣ್ವಾನಃ ಅನುಗ್ರಹಂ ದೃಷ್ಟ್ಯಾ ವಿತನ್ವನ್ ಪ್ರಾವಿಶತ್ ಪುರೀಂ ಅಂತ 47ನೇ ಶ್ಲೋಕ. ಅವ್ರ ಮಾತುಗಳನ್ನೆಲ್ಲ ಹೀಗೆ ಕೇಳ್ತಾ ಅವನು ನಗರದೊಳಗೆ ಪ್ರವೇಶ ಮಾಡಿದ. ಈ ನಡುವೆ ಕಥಂ ವಯಂ ನಾಥ ಚಿರೋಷಿತೆ ತ್ವಯಿ ಪ್ರಪನ್ನ ತೃಷ್ಣಾಖಿಲ ತಾಪ ಪೋಷಣಂ ಜೀವೇಮತೆ ಸುಂದರ ಹಾಸ ಶೋಭಿತಂ ಅಪಶ್ಯಮಾನಾಹ ವದನಂ ಮನೋಹರಂ ಅಂತ ಮತ್ತೊಂದು ಶ್ಲೋಕನೂ ಕೂಡ ಕೆಲವು ಕಡೆ ಇದೆ. ಅದಕ್ಕೆ ಎಲ್ಲೂ ಕೂಡ ವ್ಯಾಖ್ಯಾನ ಮಾಡಿಲ್ಲ, ಅದರ ಸಂಖ್ಯೆಯನ್ನು ಪರಿಗಣನೆ ಮಾಡಲಿಲ್ಲ. ಕಥಂ ವಯಂ ನಾಥ ಚಿರೋಷಿತೆ ತ್ವಯಿ, ನೀನು ಇಷ್ಟು ದೀರ್ಘಕಾಲ ನಮ್ಮನ್ನು ಬಿಟ್ಟು ಬೇರೆ ಪ್ರದೇಶದಲ್ಲಿ ವಾಸ ಮಾಡಿಬಿಟ್ರೆ ನಿನ್ನನ್ನು ಬಿಟ್ಟು ನಾವು ಬದುಕಿಯೇವೆ ಹೇಗೆ? ಯಾಕೆಂದರೆ ಯಾರು ನಿನಗೆ ಶರಣಾಗತರಾಗ್ತಾರೆ ಅವರ ಒಂದು ದುಃಖ, ನಿನ್ನನ್ನು ನೋಡಬೇಕೆಂಬ ಬಯಕೆ, ಆ ಬಯಕೆಯಿಂದ ಉಂಟಾದಂಥ ತಾಪ, ಅದನ್ನೆಲ್ಲ ನೀನು ಪರಿಹಾರ ಮಾಡ್ತಿ. ಅಂಥ ತಾಪವನ್ನು ಪರಿಹಾರ ಮಾಡುವಂಥ ನಿನ್ನ ಆ ಸುಂದರವಾದ ಮುಗುಳ್ನಗೆಯನ್ನು ನೋಡದೆ ನಾವು ಬದುಕುವುದು ಹೇಗೆ ಅಂತ ಅವರು ಕೇಳ್ತಾರೆ. ಅದೊಂದು ಶ್ಲೋಕ ಕೆಲವು ಕಡೆ ಇದೆ, ಯಾರೂ ವ್ಯಾಖ್ಯಾನಿಸಿಲ್ಲ. ಹೀಗೆ ಅವ್ರು ಹೇಳ್ತಿರೋ ಮಾತುಗಳನ್ನೆಲ್ಲ ಕೇಳಿ ಭಕ್ತವತ್ಸಲನಾದಂತಹ ಭಗವಂತ ಶೃಣ್ವಾನಃ ಅನುಗ್ರಹಂ ದೃಷ್ಟ್ಯ, ಮತ್ತು ತನ್ನ ಕಣ್ಗಳ ಮೂಲಕ ಅವರಿಗೆಲ್ಲ ಅನುಗ್ರಹ ಮಾಡಿದ. ವಿತನ್ವನ್ ಪ್ರಾವಿಶತ್ ಪುರಿಯಂ, ನಗರದೊಳಗೆ ಅವನು ಪ್ರವೇಶ ಮಾಡಿದ. ಇದಕ್ಕೆ ಹೆಚ್ಚಿಂದೇನು ಯಾರೇನು ವ್ಯಾಖ್ಯಾನ ಮಾಡಿಲ್ಲ, ವಿಜಯಧ್ವಜರು ಉಳಿದವರು ವ್ಯಾಖ್ಯಾನ ಮಾಡಿದ್ದನ್ನು ಹೇಳಬೇಕಾದಂಥ ಅಂಶ ಏನಿಲ್ಲ. ಆದ್ದರಿಂದ ಅದನ್ನು ಇಲ್ಲೇನು ನಾನು ಹೆಚ್ಚು ಹೇಳ್ತಾ ಇಲ್ಲ. ಶ್ಲೋಕವು ಸರಳವಾಗಿದೆ, ವಿವಾದಕ್ಕೆ ಕಾರಣ ಆಗುವಂಥದ್ದು ಏನಿಲ್ಲ. ದೃಷ್ಟ್ಯ ದರ್ಶನೇನ, ದೃಷ್ಟಿಯ ಮೂಲಕ ಎಲ್ಲರನ್ನೂ ಅನುಗ್ರಹಿಸ್ತಿ ಅಂತಿಷ್ಟೇ ಬರೆದಿದ್ದಾರೆ ಯಾದವಾರ್ಯರು ವಿಜಯಧ್ವಜರು ಕೂಡ. ಇನ್ನು ಮುಂದೆ ಮಧುಭೋಜ ದಶಾರ್ಹಾರ್ಹ ಕುಕುರ ಅಂಧಕ ವೃಷ್ಣಿಭಿ ಆತ್ಮತುಲ್ಯ ಬಲೈ ಗುಪ್ತಾಂ ನಾಗೈ ಭೋಗವತೀಮಿವ ಅಂತ ಅದರ ಮುಂದಿನ ಶ್ಲೋಕ. ಆ ದ್ವಾರಕೆಯ ನಿವಾಸಿಗಳು ಅನೇಕ ಜನ ಇದ್ದಾರೆ. ಅನೇಕ ಜನ ಅಲ್ಲಿ ಆ ಪ್ರದೇಶದಲ್ಲಿ ದ್ವಾರಕೆಯ ಅನೇಕ ಜನ ಕುರುವಂಶದ ಯದುವಂಶದ ಅನೇಕ ಕವಲುಗಳು ಅಲ್ಲಿ ವಾಸ ಮಾಡಿಕೊಂಡಿವೆ. ಅವರೆಲ್ಲ ಅಲ್ಲಿ ಇದ್ದಾರೆ. ಯಾರವರು ಅಂದರೆ ಮಧು ಅಂತ ಒಂದು ವಂಶ, ಒಂದು ಕವಲು, ಭೋಜರು ಅಂತ ಇನ್ನೊಂದು ಕವಲು, ದಶಾರ್ಹರು ಅಂತ ಮತ್ತೊಂದು ಕವಲು, ಅರ್ಹರು ಅಂತ ಮತ್ತೊಂದು ಕವಲು, ಕುಕುರರು, ಅಂಧಕರು, ವೃಷ್ಣಿಗಳು ಅಂತ ಮತ್ತೊಂದು ಕವಲು, ಹೀಗೆ ಅನೇಕ ಕವಲುಗಳಿವೆ. ಆ ಎಲ್ಲ ಕವಲುಗಳನ್ನು ಸಂಬಂಧಪಟ್ಟಂಥ ಎಲ್ಲ ಯಾದವರು ಕೂಡ ದ್ವಾರಕಾನಗರವನ್ನು ಕಾಪಾಡ್ತಿದ್ರು. ಅವರೆಲ್ಲ ಮಹಾಪರಾಕ್ರಮಿಗಳು. ಆತ್ಮತುಲ್ಯ ಬಲೈಹಿ ಗುಪ್ತಾಂ, ಆತ್ಮತುಲ್ಯ ಬಲರು ಅಂದರೆ ಕೃಷ್ಣನಿಗೆ ಪೂರ್ಣವಾಗಿ ಸಮಾನರು ಅಂತಲ್ಲ, ಆದರೂ ಕೃಷ್ಣನಷ್ಟೇ ಸಮರ್ಥವಾಗಿ ಅವರು ಮಾಡ್ತಿದ್ರು. ಕೃಷ್ಣ ಇಲ್ಲದೇ ಇದ್ದಾಗಲೂ ಕೂಡ ಅವರು ನಗರವನ್ನು ರಕ್ಷಿಸ್ತಾ ಇದ್ರು. ಇದು ಅದರ ತಾತ್ಪರ್ಯ ಅಷ್ಟೆ. ಹೇಗೆ ನಾಗ ಲೋಕದ ಜನ, ಪಾತಾಳ ಲೋಕದ ವಾಸಿಗಳು ಅವರು ಹೇಗೆ ಭೋಗವತಿ ಎನ್ನುವ ನಗರವನ್ನು ರಕ್ಷಿಸ್ತಾರೋ ಹಾಗೆ ಇವರು ಈ ನಗರವನ್ನು ರಕ್ಷಿಸ್ತಾ ಇದ್ರು. ಅದು ಅಲ್ಲಿ ಬರುವಂಥ ತಾತ್ಪರ್ಯ. ಅಂಥ ನಗರವನ್ನು ಅವನು ಪ್ರವೇಶ ಮಾಡಿದ. ಸ್ವತುಲ್ಯ ಬಲೈಹಿ ಮಧುಭೋಜಾದಿಭಿ ಗುಪ್ತಾಂ ರಕ್ಷಿತಾಂ ಅಷ್ಟೇ ಇದೆ ಶ್ರೀಧರ ವ್ಯಾಖ್ಯಾನದಲ್ಲಿ. ಯಾದವರ ವ್ಯಾಖ್ಯಾನದಲ್ಲೂ ಕೂಡ ಹೆಚ್ಚಿಂದೇನು ಕಾಣಿಸೋದಿಲ್ಲ. ವೀರರಾಘವರ ವ್ಯಾಖ್ಯಾನದಲ್ಲೂ ಬೇರೆ ಬೇರೆ ಮಹತ್ವದ್ದೇನು ಅಂಶ ಕಾಣಿಸೋದಿಲ್ಲ. ಇಲ್ಲಿ ಮುಂದೆ 5 ಶ್ಲೋಕಗಳಲ್ಲಿ ಆ ದ್ವಾರಕಾನಗರದ ವರ್ಣನವನ್ನೇ ಮಾಡ್ತಾರೆ. ಅದು ಏನೇನು ವರ್ಣನೆ ಮಾಡ್ತಾರೆ, ಹೇಗೆ ಅದರ ಮಹತ್ವ ಇತ್ತು ಅಂತ ಅನ್ನೋದನ್ನೆಲ್ಲ ನಾವು ಮುಂದಿನ ಭಾಗದಲ್ಲಿ ನೋಡೋಣ. ಇವತ್ತಿಗೆ ಈ ಭಾಗ ಸಮಾಪ್ತವಾಗಿದೆ.
ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರೋ ಇನ್ನು ಋಷಿಕೇಶನೇ, ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ಮಸ್ತು.